ಇಳಿದು ಬಾತಾಯಿ ವರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥದ ಒಂದು ಸಾರ ರೂಪದ ಅಧ್ಯಯನ. ನಾವು ಎಲ್ಲಿದ್ದೇವೆ? ಮ.ಗ. ಶೆಟ್ಟಿ, ಗೋವಾದವರು. ಅವರು ಶ್ರೀ ಅರವಿಂದರ ಆರಾಧಕರು. ಅವರ ಪೂರ್ಣಯೋಗದ ಸ್ವತಃ ಪೂರ್ಣಯೋಗದ ಸಾಧಕರು, ಸಾಧನೆ ಮಾಡ್ತಾ ಇರೋರು ಅಂತ ಅನ್ನಿಸ್ತದೆ. ಯಾಕೆ ಅಂತಂದ್ರೆ ಈ ಪುಟಗಳಲ್ಲಿ ಅರವಿಂದರ ಆ ಪೂರ್ಣಯೋಗ, ಇಂಟಿಗ್ರಲ್ ಯೋಗ ಅಂಥೇಳಿ ಅರವಿಂದರ ಅದ್ಭುತವಾದ ಒಂದು ಪುಸ್ತಕ ಬರೆದಾರೆ. ಪ್ರಕಟ ಆಗಿದೆ ಅದು, ಸ್ಪೆಷಲ್ ವಾಲ್ಯೂಮ್ ಇಂಟಿಗ್ರಲ್ ಯೋಗ ಅಂಥೇಳಿ. ಅಲ್ಲೇ ಇದೊಂದು 5 ಪುಟದ ಇದರೊಳಗೆ ಆ ಇಂಟಿಗ್ರಲ್ ಯೋಗದ ಒಂದು ಅತ್ಯಂತ ಸಂಕ್ಷಿಪ್ತ ಸಾರಾಂಶ, ಯಾವ ರೀತಿ ಬೇಂದ್ರೆ ಅದರ ಜೋಡಿ ಇದ್ದರು ಅಂಥೇಳಿ. ಆಮೇಲೆ ಇನ್ನೊಂದು ವಿಶಿಷ್ಟವಾದ ಸಂಗತಿ ಅಂದ್ರೆ ಅವರು ಸ್ವಾಮಿ ರಾಮತೀರ್ಥರ ರೆಫರೆನ್ಸ್ ಮಾಡ್ತಾರೆ. ಹೆಂಗೆ ಅಂತಂದ್ರೆ ಅಮೇರಿಕಕ್ಕೆ ಹೋಗ್ತಾರೆ ಸ್ವಾಮಿ ರಾಮತೀರ್ಥರು ಅಮೇರಿಕಕ್ಕೆ ಹೋದಾಗ ಕೈಯಾಗಿ ಏನು ಇರಂಗಿಲ್ಲ ರೀ, ಅವ್ರ ಹತ್ರ ಏನು ಸಾಮಾನ್ಯ ಇರಂಗಿಲ್ಲ. ಆವಾಗ ಅಲ್ಲಿ ಕೇಳ್ತಾರಂತ, ಏನು ನಿಮ್ಮ ಆಹಾರದ ವ್ಯವಸ್ಥೆ ಏನು, ನಿಮ್ಮ ಸಾಮಾನ್ಯ ಎಲ್ಲವ ಏನು ತಾನ ಅಂತ ಕೇಳಿಕೊಳ್ಳೆ ಆ ಸ್ವಾಮಿ ರಾಮತೀರ್ಥರು ಹೇಳಿದ ಮಾತುಗಳನ್ನು ಅವರು ಬರೆದಂಥದ್ದನ್ನು ನಾನು ಓದಿ ಹೇಳ್ತೇನೆ ಕೇಳ್ರಿ. ಈ ಜಗತ್ತಿನಲ್ಲಿ ನನಗೆ ಏನು ಕೊರತೆ, ಎಲ್ಲಿ ನೋಡಿದಲ್ಲಿ ನನ್ನ ಆತ್ಮ ಬಂಧುಗಳಿರುವರೋ ಅವರ ಪ್ರೇಮಾಮೃತವೇ ನನ್ನ ಜೀವನ. ನಾನೇ ಈ ವಿಶ್ವದಲ್ಲಿ ವ್ಯಕ್ತಿಯ ರೂಪ ಧರಿಸಿ ಮೆರೆಯುತ್ತಿದ್ದೇನೆ. ಈ ಹೊಟ್ಟೆಗೆ ಹಸಿವೆಯಾದಾಗ ಯಾವುದೋ ಒಂದು ಕೈ ರೊಟ್ಟಿಯನ್ನು ಕೊಡುತ್ತದೆ, ನೀರಡಿಕೆಯಾದಾಗ ಇನ್ನೊಂದು ಕೈ ನೀರು ಕೊಡುತ್ತದೆ. ಈ ಜಗತ್ತಿನಲ್ಲಿ ತುಂಬಿ ತುಳುಕುವ ಸತ್ಯ ಶಕ್ತಿಯು ನನ್ನ ಪ್ರಾಣಕ್ಕೆ ತುಷ್ಟಿಗಳನ್ನು ಒದಗಿಸುತ್ತದೆ ಎಂದರಂತೆ ಸ್ವಾಮಿ ರಾಮತೀರ್ಥರು. ಬೇಂದ್ರೆಯವರ ಜೀವನದಲ್ಲಿಯೂ ದುರ್ಭರ ಪ್ರಸಂಗಗಳು ಬಂದಾಗ ಯಾವುದೋ ಕಾಣದ ಕೈ ಹಿಡಿದು ನಡೆಸಿದೆ ಅಂತ ಬರ್ತಾರೆ. ಅಂದರೆ ಎಷ್ಟೊಂದು ಅರವಿಂದರ ಪೂರ್ಣಯೋಗದಾಗ ಏನೇನದ ಎಂಬುದನ್ನು ಮುಂದೊಂದು ಕಡೆ ಬರೀತಾರವರು. ನೀಟ್ಸನ ಭಾವನಾ ದೃಷ್ಟಿ, ಟ್ರೈನ್ನನ ಅಂತರ್ದೃಷ್ಟಿ, ಜಾರ್ಜ್ ರಸೆಲ್ ಅವರ ಧ್ಯಾನ ದೃಷ್ಟಿ, ಜಗದೀಶ್ ಚಂದ್ರ ಬೋಸರ ಪರೀಕ್ಷಾ ದೃಷ್ಟಿ, ಇವೆಲ್ಲವುಗಳಿಗಿಂತ ಮೇಲೆ ರಾಮತೀರ್ಥರ ಆತ್ಮದೃಷ್ಟಿ, ವಿವೇಕಾನಂದರ ಸತ್ಯದೃಷ್ಟಿ, ಈ ಸಕಲ ಸಬಲ ದೃಷ್ಟಿಗಳೆಲ್ಲ ಕೂಡಿ ನಿರ್ಮಿಸಿದ ಶಕ್ತಿ ಮಂದಿರಕ್ಕೆ ಅರವಿಂದ ಯೋಗಿಗಳ ದಿವ್ಯ ದೃಷ್ಟಿಯು ಭವ್ಯ ಕಳಸವನ್ನಿಟ್ಟಿದೆ ಅಂತ ಬರೀತಾರವರು. ಅದನ್ನು ಬೇಂದ್ರೆಯವರು ಈ ಪೂರ್ಣಯೋಗದ ಆರಾಧಕರು, ಸಾಧಕರು ಅಂತೇಳಿ ಬರೆದಿದ್ದಾರೆ. ಶ್ರೀ ಅರವಿಂದ್ಯಂದರೆ ಘೋಷ, ಓಂ ಮಾತೆಗೆ ಸಂತೋಷ, ಎಳೆಯ ಮರೆಯ ಬ್ಯಾಡ ಗುರುತಾನೋ, ಓಹೋ ಹೆಮ್ಮರವಾಗಿ ಅರಿವಿಗೆ ಬರುವಾತ, ಓಹೋ ಔದುಂಬರವಾಗಿ, ಹೋ ಚಿದಂಬರ ಝಂಬರವಾಗಿ, ಹೋ ಅವಧೂತ ದಿಗಂಬರನಾಗಿ, ಮನೆ ಮನೆಗೆ ಬಾಗಿಣ ತರತಾನೋ. ಅದ್ಭುತವಾದ ಬರಹ, ಇದನ್ನು ಅದ್ಭುತವಾದ ಕಾವ್ಯ ಅಂತ ಹೇಳ್ತೇನೆ. ಆ ಒಂದು ಪೂರ್ಣ ಯೋಗದ ಯಾವ ರೀತಿ ಆಗ್ತದೆ ಅನ್ನೋದು ಹೇಳಿ, ಜ್ಞಾನ ಭಕ್ತಿ ಕರ್ಮಗಳ ಸಮನ್ವಯವೇ ಪೂರ್ಣಯೋಗದ ಮಹತ್ ಕಾರ್ಯ ಅಂಥೇಳಿ ಆ ಸಾರಾಂಶೀಕರಿಸಿದ್ದಾರೆ. ಮಾನವ ದಾನವ ದೇವ ದೇವತಾ ಯುಗ ಯುಗ ಗರ್ಭಿತ ಜೀವ ಜೀವಿತ, ಮೂರ್ತಿತವಾಗಲಿ ಪ್ರಾರ್ಥನೆಗಾಗಿ ಉದ್ಭವ ಭವಿಷ್ಯ ಸಾರ್ಥಕವಾಗಿ. ಸಹಸ್ರಾರವಿಂದೋತ್ಥಿತ ಬಾಲೆ ಬ್ರಹ್ಮ ಹೃದಯ ರತಿ ಸುಷುಪ್ತ ಜ್ವಾಲೆ, ಏನಿದೆ ಏನಾ ಮೇಲೆ ಕೃಪಾ ಪುಷ್ಪಗಳ ಅನಂತ ಮಾಲೆ ಹೇಳುತ್ತಾ
ತಮ್ಮ ಆರ್ಟಿಕಲ್, ತಮ್ಮ ಲೇಖನವನ್ನು ಹೀಗೆ ಮುಗಿಸ್ತಾ ಇದ್ದಾರೆ. ಶ್ರೀ ಬೇಂದ್ರೆಯವರ ಚೈತನ್ಯವು ಪೂರ್ಣಯೋಗದತ್ತ ಸಾಗುತ್ತಾ ತನ್ನ ಜೀವನದಲ್ಲಿ ಸತ್ಯದ ಪ್ರೀತಿ, ಸೌಂದರ್ಯದ ಆನಂದ ಮತ್ತು ಸೌಜನ್ಯಯುಕ್ತ ಸಾಮರ್ಥ್ಯವು ಪ್ರತಿಷ್ಠಿತಗೊಳ್ಳಲಿ ಎಂದು ಆಶಿಸುತ್ತದೆ. ಪ್ರತಿಯೊಬ್ಬನ ದೇಹಾಲಯವು ಚೈತ್ಯಾಲಯವಾಗಿ ಎಡೆಬಿಡದೆ ಚೈತನ್ಯದ ಪೂಜೆಯನ್ನು ನಡೆಸಿದಾಗ ಸಹಸ್ರಾರದ ಕಡೆಗೆ ಲಕ್ಷ್ಯ ಹತ್ತೀತು ಎಂಬ ಭರವಸೆ ತಳೆದಿದೆ. ವಿಶ್ವ ಸಂಚಾಲಕ ಮಹಾಶಕ್ತಿಯನ್ನು ಅರಿತರಿತು ಅದಕ್ಕೆ ಅಧೀನವಾಗಬೇಕು. ಆ ಮಹಾಶಕ್ತಿಯ ಕಿಡಿಯೇ ನಮ್ಮಲ್ಲಿರುವ ಸಂಕಲ್ಪ ಶಕ್ತಿಯೆಂದು ತಿಳಿದು ಜಾಗೃತಗೊಳಿಸಬೇಕು. ಇವೆರಡರ ಸರ್ವಾಂಗೀಣ ಪ್ರಯೋಗದಿಂದ ತಾನು ಆ ಮಹಾಮಾತೆಯ ದಿವ್ಯ ಕರ್ಮಿಯಾದ ಅಜೇಯ ಸೇವಕನಾಗಿ ಪೂರ್ಣ ಯೋಗದತ್ತ ಸಾಗುವುದೇ ತನ್ನ ಜೀವನದ ಉದ್ದೇಶ ಎಂಬ ನಿಜಕಾಂಕ್ಷೆಯನ್ನು ತಳೆದು ಕೃಪಾಪುಷ್ಪಗಳ ಅನಂತ ಮಾಲೆಯೋ ಅನವರತವೋ ಅನುಭವಿಸುತ್ತಾ ಬೇಂದ್ರೆಯವರ ಚೈತನ್ಯ ಸಾಧನ ಮಗ್ನವಾಗಿದೆ ಅಂಥೇಳಿ ತಮ್ಮ ಬರಹವನ್ನು ಮುಕ್ತಾಯಗೊಳಿಸ್ತಾ ಇದ್ದಾರೆ. ಅವರ ಈ ಅಧ್ಯಾತ್ಮ ಅರವಿಂದರ ಶ್ರೀ ಪೂರ್ಣಯೋಗ, ದಿ ಇಂಟಿಗ್ರಲ್ ಯೋಗ ಶ್ರೀ ಅರವಿಂದರು ಅದನ್ನು ಬೇಂದ್ರೆಯವರು ಅನುಸರಿಸುತ್ತಿದ್ದರು ಅಂಥ ಒಂದು ಉತ್ತಮ ಲೇಖನ ಇದು. ಮುಂದಿನ ಲೇಖನ ಮಾವ ಬೇಂದ್ರೆ, ಬರೆದವರು ಸೊಸೆ ವಿಶಾಖಾ ಬೇಂದ್ರೆ. ಇವರು ಶ್ರೀ ವಾಮನ ಬೇಂದ್ರೆಯವರ ಪತ್ನಿ. ಈ ಲೇಖನ ಮಾವ ಬೇಂದ್ರೆ, ಈ ಲೇಖನ ಮೂಲ ಮರಾಠಿಯಲ್ಲಿ ಬರೆಯಲ್ಪಟ್ಟಿತು. ಆ ನಂತರ ಇದನ್ನು ಕನ್ನಡದಲ್ಲಿ ಅನುವಾದಿಸಿ ಇಲ್ಲಿರಿಸಿದ್ದಾರೆ. ಸುಮಾರು 5 ಪುಟಗಳ ಒಂದು ಲೇಖನ. ಮಾವ ಬೇಂದ್ರೆ, ಸೌಭಾಗ್ಯವತಿ ವಿಶಾಖಾ ಬೇಂದ್ರೆಯವರು. ಇದು ಈ ಲೇಖನದಲ್ಲಿ ಒಂದು ವಿಶಿಷ್ಟವಾದ ಬೇಂದ್ರೆಯವರ ಬದುಕಿನ ಅತ್ಯಂತ ಸನಿಹದ ವಿಷಯಗಳನ್ನು ಇದು ತಿಳಿಯಪಡಿಸ್ತದೆ. ಆದ ಕಾರಣ ಇದನ್ನು ಪೂರ್ಣವಾಗಿ ಅಲ್ಲೇ ನೋಡ್ಕೋತ ಹೋಗೋದು ಭಾಳ ಅವಶ್ಯದ. ನಾನು ಬೇಂದ್ರೆಯವ್ರ ಮನೆಯಾಗ ಸಾಕಷ್ಟು ಸರಿ ಹೋದಾಗ ಆ ಒಳಗಿನಿಂದ ಮಾತುಗಳೇನಾಗ್ತಾ ಇದ್ವಲ್ಲ, ಆ ಮಾತುಗಳು ಮರಾಠಿ ಭಾಷೆಯಲ್ಲಿ. ಆಮೇಲೆ ಹೊರಗೆ ಬಂದರೆ ಬೇಂದ್ರೆಯವರು ನಮ್ಮ ಜೋಡಿ ಮಾತಾಡೋದು ಕನ್ನಡ ಭಾಷೆಯಲ್ಲಿ. ಈ ರೀತಿ ಭಾಳ ಅದ್ಭುತವಾದಂಥ ಒಂದು ಭಾಷೆಯ ಪ್ರೇಮ, ಆ ತಾಯಿ ಭಾಷೆ, ಮಾತೃಭಾಷೆ, ಇಟ್ಲ ಕಡೆ ಒಂದು ಹೃದಯ ಪ್ರೀತಿಸಿದ ಭಾಷೆ ಕನ್ನಡ. ಇರಲಿ, ಅನುವಾದವಾದರೇನು, ಬಹಳ ಅದ್ಭುತವಾದ ಸಂಗತಿಗಳನ್ನು ಬೇಂದ್ರೆಯವರನ್ನು ಕುರಿತೋ ಈ ಲೇಖನ ಕೊಡುತ್ತೆ. ಮಾವ ಬೇಂದ್ರೆ. ಪುಣೆಗೆ ಹೋದವರು ಪರ್ವತಿ ಸಿಂಹಗಡ ನೋಡಲು ಬಯಸುವಂತೆ, ಸಾಂಗ್ಲಿಯ ಕಡೆಗೆ ಪ್ರವಾಸಕ್ಕೆ ಹೋದವರು ಕೊಲ್ಲಾಪುರ ನರಸೋಬವಾಡಿ ನೋಡಿ ಬರಲು ಅಪೇಕ್ಷಿಸುವಂತೆ, ಧಾರವಾಡಕ್ಕೆ ಬಂದ ಅನೇಕ ಸುಶಿಕ್ಷಿತರು, ಜಿಜ್ಞಾಸುಗಳು, ಲಾಲಸೆಯುಳ್ಳ ಅಶಿಕ್ಷಿತರೂ ಸಹ ಸಾಧನ ಕೇರಿಯನ್ನು ನೋಡಿಕೊಂಡು ಹೋಗುವಂತೆ ತೋರುತ್ತದೆ. ಏಕೆಂದರೆ ಪ್ರತಿ ದಿವಸ ಬೆಳಗಿನಿಂದ ಸಂಜೆಯವರೆಗೆ ನಮ್ಮ ಮನೆಗೆ, ಅಂದರೆ ಬೇಂದ್ರೆಯವರಿದ್ದ ಮನೆಗೆ ಬೇರೆ ಬೇರಿನ ಊರಿನ ಜನರು ನನ್ನ ಮಾವನವರ ಭೆಟ್ಟಿಗೆ, ಸಾಹಿತ್ಯ ವಿಷಯದ ಚರ್ಚೆಗೆ ಅಥವಾ ಭಾಷಣದ ಆಮಂತ್ರಣವನ್ನು ಕೊಡಲು ಬರುತ್ತಿರುತ್ತಾರೆ. ಸಾಧನಕೇರಿ ಬಸ್ ಸ್ಟಾಪಿಗೆ ಇಳಿದೊಡನೆ ಯಾವ ಮನೆಯಿಂದ ಜೋರಿನ ಮಾತುಗಳು ಕೇಳಿಸುವವೋ ಅದೇ ನಮ್ಮ ಮನೆ. ಯಾವ ಮನೆಯ ಎದುರು ಹೊರ ಅಂಗಳದಲ್ಲಿ ಮನೆಯಿಂದ ಗೇಟಿನಿಂದ ಮನೆ ಹೀಗೆ ಸತತವಾಗಿ ಕೈಯಲ್ಲಿ ಪುಸ್ತಕವನ್ನು ಹಿಡಿದುಕೊಂಡು ಅಥವಾ ಹಾಗೆಯೇ ಅಡ್ಡಾಡುತ್ತಿರುವರೋ ಅವರೇ ನಮ್ಮ ಮಾವನವರು, ಕರ್ನಾಟಕದ ವರಕವಿ ಶ್ರೀ ದ ರಾ ಬೇಂದ್ರೆಯವರು ಅಂತ. ಇವರು ಕರ್ನಾಟಕದಲ್ಲಿ ಪ್ರಸಿದ್ಧ ಕವಿಗಳಾಗಿರುವಂತೆ ಮಹಾರಾಷ್ಟ್ರದ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಹೆಸರು ಪಡೆದಿದ್ದಾರೆ. ಇವರ ಸಂವಾದ ಎಂಬ ಮರಾಠಿ ಕವನ ಮತ್ತು ಲೇಖನಗಳ ಸಂಗ್ರಹಕ್ಕೆ ಹೋದ ವರ್ಷ ನ ಚಿ ಕೇಳ್ಕರ್ ಬಹುಮಾನ ದೊರೆತಿದೆ. ಹೀಗೆ
ಎರಡೂ ಭಾಷೆಗಳಲ್ಲಿ ಪ್ರಭುತ್ವವನ್ನು ದೊರಕಿಸಿದವರು ವಿರಳ. ಮತ್ತೆ ನಾಳೆ.